ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಒಂದು ಗುಪ್ತ ರಹಸ್ಯದ ಬಗ್ಗೆ ಮಾತಾಡೋಣ. ಹಂಪಿ, ಬೇಲೂರು, ಹಳೇಬೀಡು ಈ ಹೆಸರುಗಳೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಆದರೆ ಇವುಗಳ ನೆರಳಲ್ಲೇ ಮರೆಯಾಗಿರೋ, ಆದರೆ ಇತಿಹಾಸದ ದಿಕ್ಕನ್ನೇ ಬದಲಿಸೋ ಶಕ್ತಿ ಇರೋ ಒಂದು ಸ್ಥಳ ಇದೆ. ಅದೇ ಲಕ್ಕುಂಡಿ. ಮೊದಲ ನೋಟಕ್ಕೆ ಲಕ್ಕುಂಡಿ ಒಂದು ತುಂಬಾ ಶಾಂತವಾಗಿರೋ ಸಾಮಾನ್ಯ ಹಳ್ಳಿಯ ಹಾಗೆ ಕಾಣಿಸ್ತೆ. ಆದರೆ ಇಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ಒಂದೊಂದು ಕಥೆ ಇದೆ. ಸುಮಾರು 50ಕ್ಕೂ ಹೆಚ್ಚು ಪ್ರಾಚೀನ ದೇವಸ್ಥಾನಗಳು ಬಹುತೇಕ ಹಾಳುಬಿದ್ದ ಸ್ಥಿತಿಯಲ್ಲಿ ಹಂಪಿಯಂತಹ ದೊಡ್ಡ ಪ್ರವಾಸಿ ತಾಣದ ಪಕ್ಕದಲ್ಲೇ ಮೌನವಾಗಿ ನಿಂತಿವೆ. ಹಾಗಾದ್ರೆ ಏನಿದರ ವಿಶೇಷತೆ? ಯಾಕೆ ಈ ಮರೆತು ಹೋದ ಜಾಗ ಇದ್ದಕ್ಕಿದ್ದಂತೆ ಇತಿಹಾಸದ ಪುಸ್ತಕಗಳಲ್ಲಿ ಹೊಸ ಅಧ್ಯಾಯವನ್ನು ತೆರೆಯೋಕೆ ಸಿದ್ಧವಾಗಿದೆ? ಅದು ಹೇಗೆ ಸಾಧ್ಯ? ಬನ್ನಿ, ಇದರ ಹಿಂದಿನ ರಹಸ್ಯವನ್ನ ಒಟ್ಟಿಗೆ ಸೇರಿ ಭೇದಿಸೋಣ. ನಮ್ಮ ಈ ಪಯಣವನ್ನ ಲಕ್ಕುಂಡಿಯ ಮೂಲ ಗುರುತಿನಿಂದ ಶುರು ಮಾಡೋಣ. ಇದು ಕೇವಲ ದೇವಸ್ಥಾನಗಳು ಶಾಸನಗಳು ಇರೋ ಜಾಗ ಮಾತ್ರ ಅಲ್ಲ, ಇದಕ್ಕೂ ಮಿಗಿಲಾದ ಒಂದು ದೊಡ್ಡ ಕಥೆಯ ಬೀಜ ಇಲ್ಲೇ ಇದೆ. ಇಲ್ಲಿನ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಲೊಕ್ಕಿಗುಂಡಿ ಅಂತ ಕರೆಯಲ್ಪಡ್ತಿದ್ದ ಈ ಜಾಗ ಕೇವಲ ಒಂದೇ ಧರ್ಮದ ಕೇಂದ್ರ ಆಗಿರಲಿಲ್ಲ. ಶೈವ, ವೈಷ್ಣವ, ಜೈನ ಹೀಗೆ ಎಲ್ಲಾ ಧರ್ಮದ ದೇವಸ್ಥಾನಗಳು ಅಕ್ಕಪಕ್ಕದಲ್ಲೇ ಇದ್ದುವು. 30ಕ್ಕೂ ಅಧಿಕ ಶಾಸನಗಳು ಇದರ ಶ್ರೀಮಂತ ಇತಿಹಾಸವನ್ನ ಕಲ್ಲಿನಲ್ಲಿ ಕೆತ್ತಿಟ್ಟಿವೆ. ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಇದು ಪ್ರಬಲ ಹೊಯ್ಸಳರ ರಾಜಧಾನಿ ಕೂಡ ಆಗಿತ್ತು. ಸರಿ, ಈಗ ಲಕ್ಕುಂಡಿ ಯಾಕಿಷ್ಟು ಮುಖ್ಯ ಅನ್ನೋದಕ್ಕೆ ಮೊದಲ ಕ್ಲೂ ಸಿಗತ್ತೆ ನೋಡಿ. ಇದು ವಾಸ್ತುಶಿಲ್ಪದ ತಂತ್ರಜ್ಞಾನದಲ್ಲಿ ನಡೆದ ಒಂದು ದೊಡ್ಡ ಕ್ರಾಂತಿಯ ಕಥೆ. ಇಲ್ಲೇ ನೋಡಿ ಲಕ್ಕುಂಡಿಯ ಅಸ್ಲಿ ಮ್ಯಾಜಿಕ್ ಇರೋದು. ಆರಂಭದಲ್ಲಿ ಚಾಲುಕ್ಯರು ಗಟ್ಟಿಯಾದ ಮರಳುಗಲ್ಲನ್ನ ಬಳಸ್ತಿದ್ರು. ಅದರಲ್ಲಿ ದೊಡ್ಡ ದಪ್ಪ ಕೆತ್ತನೆಗಳನ್ನಷ್ಟೇ ಮಾಡೋಕ್ಕಾಗ್ತಿತ್ತು. ಆದರೆ ಲಕ್ಕುಂಡಿಯ ಶಿಲ್ಪಿಗಳು ಮೃದುವಾದ ಬಳಪದ ಕಲ್ಲನ್ನ ಆಯ್ಕೆ ಮಾಡ್ಕೊಂಡ್ರು. ಇದು ಹೇಗಾಯ್ತು ಅಂದ್ರೆ, ಒಬ್ಬ ಕಲಾವಿದ ಸುತ್ತಿಗೆ ಉಳಿ ಬಿಟ್ಟು ಸಣ್ಣ ಪೆನ್ ಹಿಡಿದು ಚಿತ್ರ ಬಿಡಿಸಿದ ಹಾಗೆ. ಈ ಒಂದೇ ಒಂದು ಬದಲಾವಣೆ ಇಡೀ ದಕ್ಷಿಣ ಭಾರತದ ದೇವಸ್ಥಾನಗಳ ವಾಸ್ತುಶಿಲ್ಪದ ದಿಕ್ಕನ್ನೇ ಬದಲಿಸ್ಬಿಡ್ತು. ಚಿನ್ನದ ಆಭರಣದ ಹಾಗೆ ಕಾಣೋ ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆಗಳಿಗೆ ದಾರಿ ಮಾಡಿಕೊಡ್ತು. ಈ ಹೊಸ ಕಲ್ಲನ್ನ ಬಳಸಿದ್ರಿಂದಲೇ ಒಂದು ಹೊಸ ಸ್ಟೈಲ್ ಹುಟ್ಕೊಂತು. ಅದೇ ಕಲ್ಯಾಣ ಚಾಲುಕ್ಯ ಶೈಲಿ. ಇದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಒಂದು ಅದ್ಭುತ ಕಾಂಬಿನೇಷನ್. ಇವತ್ತಿನ ಲೇತ್ ಮೆಷಿನ್ನಲ್ಲಿ ಮಾಡಿದ ಹಾಗೆ ಕಾಣೋ ನುಣುಪಾದ ಕಂಬಗಳು ಮತ್ತು ಚಿಕ್ಕ ಚಿಕ್ಕ ಗೋಪುರಗಳು ಈ ಶೈಲಿಯ ಸ್ಪೆಷಾಲಿಟಿ. ಈ ಒಂದು ಕಲಾತ್ಮಕ ಪ್ರತಿಭೆಯ ಕೇಂದ್ರಬಿಂದುವೇ ಲಕ್ಕುಂಡಿಯಾಗಿತ್ತು. ಈ ಸ್ಟೈಲ್ನ ಬೆಸ್ಟ್ ಎಕ್ಸಾಂಪಲ್ ನೋಡ್ಬೇಕಾ ಹಾಗಿದ್ರೆ, ನೋಡಲೇಬೇಕಾದ ಸ್ಥಳ ಕಾಶಿ ವಿಶ್ವೇಶ್ವರ ದೇವಸ್ಥಾನ. ಇದು ಶಿವ ಮತ್ತು ಸೂರ್ಯದೇವರಿಗೆ ಅರ್ಪಿಸಿದ ಒಂದು ಜೋಡಿ ದೇವಸ್ಥಾನ. ಪ್ರಸಿದ್ಧ ವಾಸ್ತುಶಿಲ್ಪ ಇತಿಹಾಸಕಾರ ಆಡಮ್ ಹಾರ್ಡಿ ಅವರೇ ಹೇಳಿರೋ ಹಾಗೆ, ಇದು ಲಕ್ಕುಂಡಿಯಲ್ಲೇ ಅತ್ಯಂತ ಶ್ರೀಮಂತ ಮತ್ತು ಅಸಾಧಾರಣವಾದ ದೇವಸ್ಥಾನ. ಓಕೆ, ಇಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳ ಬಗ್ಗೆ ನೋಡಿದ್ವಿ. ಆದ್ರೆ ಇಂಥ ಅದ್ಭುತಗಳನ್ನ ಕಟ್ಟಿದ ಜನ ಹೇಗಿದ್ರು? ಅವರ ಸಮಾಜ ಹೇಗಿತ್ತು? ಬರೀ ಕಲೆ ಅಷ್ಟೇನಾ, ಅಥವಾ ಅವರ ಜೀವನ ಶೈಲಿಯೂ ಅಷ್ಟೇ ಮುಂದುವರೆದಿತ್ತಾ? ಬನ್ನಿ ನೋಡೋಣ. 100ಕ್ಕಿಂತ ಹೆಚ್ಚು. ಹೌದು, ನಂಬೋಕೆ ಕಷ್ಟ ಆದ್ರೂ ನಿಜ. ಲಕ್ಕುಂಡಿಯಲ್ಲಿ 100ಕ್ಕೂ ಹೆಚ್ಚು ಕಲ್ಯಾಣಿಗಳು ಅಂದ್ರೆ ಮೆಟ್ಟಿಲು ಬಾವಿಗಳಿದ್ದು. ಈ ಒಂದೇ ಒಂದು ಸಂಖ್ಯೆ ಸಾಕು ಆ ಕಾಲದ ಅತ್ಯಾಧುನಿಕ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಈ ಅಲಂಕಾರಿಕ ಕಲ್ಯಾಣಿಗಳು ಅಂದ್ರೆ ಸುಮ್ಮನೆ ನೀರಿಗೋಸ್ಕರ ಇದ್ದಿದ್ದಲ್ಲ. ಅವುಗಳಿಗೆ 2 ಮುಖ್ಯ ಉದ್ದೇಶಗಳಿದ್ವು. ಒಂದು, ಇಡೀ ಊರಿಗೆ ವರ್ಷಪೂರ್ತಿ ನೀರು ಒದಗಿಸೋದು. ಇನ್ನೊಂದು, ದೇವಸ್ಥಾನಕ್ಕೆ ಹೋಗೋ ಮೊದಲು ಭಕ್ತರು ಮಿಂದೇಳಲು, ಪ್ರಾರ್ಥನೆ ಸಲ್ಲಿಸಲು ಇದ್ದ ಪವಿತ್ರ ಸ್ಥಳಗಳು ಇವು. ಲಕ್ಕುಂಡಿ ಬರೀ ದೇವಸ್ಥಾನಗಳ ಊರಾಗಿರ್ಲಿಲ್ಲ, ಬದಲಿಗೆ ಅದೊಂದು ದೊಡ್ಡ ಇಕೊನಾಮಿಕ್ ಹಬ್ ಕೂಡ ಆಗಿತ್ತು. ಇಲ್ಲಿ ತನ್ನದೇ ಆದ ಟಂಕಶಾಲೆ ಅಂದ್ರೆ ನಾಣ್ಯಗಳನ್ನ ಮುದ್ರಿಸೋ ಕೇಂದ್ರ ಇತ್ತು. ಇಲ್ಲಿ ತಯಾರಾಗ್ತಿದ್ದ ಲೊಕ್ಕಿ ಗದ್ಯಾಣ ಅನ್ನೋ ಚಿನ್ನದ ನಾಣ್ಯಗಳು ಇಡೀ ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ವು. ಸೊ ಈ ಎಲ್ಲ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಮಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಲಕ್ಕುಂಡಿ ಒಂದು ಮಹಾ ಅಗ್ರಹಾರ ಆಗಿತ್ತು. ಅಂದ್ರೆ ಸಾವಿರಾರು ವಿದ್ವಾಂಸರಿದ್ದ ಜ್ಞಾನ ಕೇಂದ್ರ. ರಾಣಿ ಅತಿಮಬ್ಬಿ ಅಂತಹ ದಾನಿಗಳು ಕಲೆ ಮತ್ತು ಸಾಹಿತ್ಯಕ್ಕೆ ಆಶ್ರಯ ನೀಡಿದ್ರು. ಅಷ್ಟೇ ಅಲ್ಲ, ವೀರಶೈವ ಶರಣರಿಗೂ ಇದು ಆಶ್ರಯ ತಾಣವಾಗಿತ್ತು. ಎಂಥ ಸಹಿಷ್ಣು ಮತ್ತು ಶ್ರೀಮಂತ ಸಮಾಜ ಅಲ್ವಾ? ಸರಿ, ಇಲ್ಲಿಯವರೆಗೂ ನಾವು ನೋಡಿದ್ದು ಚಾಲುಕ್ಯರ ಕಾಲದ ಲಕ್ಕುಂಡಿಯ ವೈಭವ. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಒಂದು ವೇಳೆ ಇದೆಲ್ಲ ಕಥೆಯ ಒಂದು ಭಾಗ ಅಷ್ಟೇ ಆಗಿದ್ರೆ, ಲಕ್ಕುಂಡಿಯ ನಿಜವಾದ ಕಥೆ ಇದಕ್ಕೂ ಸಾವಿರಾರು ವರ್ಷಗಳ ಹಿಂದೆ ಶುರುವಾಗಿದ್ರೆ? ಇತ್ತೀಚೆಗೆ ನಡೆದ ಒಂದು ಘಟನೆ ಲಕ್ಕುಂಡಿ ಬಗ್ಗೆ ನಮಗಿದ್ದ ಎಲ್ಲಾ ಕಲ್ಪನೆಗಳನ್ನು ತಲೆಕೆಳಗಾಗಿಸಿಬಿಡ್ತು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ನಡೆದ ಉತ್ಖನನದಲ್ಲಿ ಪುರಾತತ್ವಜ್ಞರಿಗೆ ಒಂದು ಶಾಕಿಂಗ್ ಸತ್ಯ ಸಿಕ್ಕಿದೆ. ಇಲ್ಲಿ ನೋಡಿ,
ಇಲ್ಲಿವರೆಗೂ ಲಕ್ಕುಂಡಿಯ ಕಥೆ ಶುರುವಾಗಿದ್ದೇ ಕ್ರಿಸ್ತಶಕ 790ರಲ್ಲಿ ಅಂತ ಅಂದ್ಕೊಂಡಿದ್ವಿ. ಆದರೆ ಹೊಸ ಸಂಶೋಧನೆಗಳು ಏನ್ ಹೇಳ್ತಿವೆ ಅಂದ್ರೆ ಲಕ್ಕುಂಡಿಯ ಇತಿಹಾಸ 5000 ವರ್ಷಗಳಷ್ಟು ಹಳೆಯದು. ಹೌದು, ಇದು ನವಶಿಲಾಯುಗದ ಅಂದ್ರೆ ಪ್ರೀಹಿಸ್ಟಾರಿಕ್ ಕಾಲದ ಒಂದು ವಸಾಹತು ಅಂತ ಸಾಬೀತಾಗಿದೆ. ಇದರರ್ಥ ಲಕ್ಕುಂಡಿ ನಿರಂತರವಾಗಿ ಮಾನವ ವಾಸವಿದ್ದ ಒಂದು ಅಪರೂಪದ ಸ್ಥಳ. ಒಂದೇ ಜಾಗದಲ್ಲಿ ಇತಿಹಾಸ ಪೂರ್ವದಿಂದ ಹಿಡಿದು ಮಧ್ಯಯುಗದವರೆಗೆ ಮಾನವ ನಾಗರಿಕತೆ ಬೆಳೆದು ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸರಿ, ಇಷ್ಟೆಲ್ಲ ಹೊಸ ವಿಷಯಗಳು ಗೊತ್ತಾದ್ಮೇಲೆ ಇವತ್ತಿನ ದಿನದಲ್ಲಿ ಲಕ್ಕುಂಡಿಯ ಮಹತ್ವ ಏನು, ಅದರ ಮುಂದಿನ ದಾರಿ ಏನು? ನೋಡಿ, ಲಕ್ಕುಂಡಿ ಈಗ ಬರೀ ಒಂದು ಹಳೆಯ ಊರಲ್ಲ. ಅದರ ಇತಿಹಾಸ ಪೂರ್ವದ ಬೇರುಗಳು, ವಾಸ್ತುಶಿಲ್ಪದ ಶ್ರೇಷ್ಠತೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಇದೆಲ್ಲ ಸೇರಿ ಅದನ್ನ ಒಂದು ವರ್ಲ್ಡ್ ಕ್ಲಾಸ್ ಹೆರಿಟೇಜ್ ಸೈಟ್ ಆಗಿ ನಿಲ್ಲಿಸಿದೆ. ಹಾಗಾಗಿ ನಾವು ಲಕ್ಕುಂಡಿಯನ್ನ ನೋಡೋ ದೃಷ್ಟಿ ಬದಲಾಗಬೇಕು. ಇದು ಬರೀ ಹಾಳುಬಿದ್ದ ದೇವಸ್ಥಾನಗಳ ಕಥೆಯಲ್ಲ, ಬದಲಿಗೆ ಮತ್ತೆ ಜೀವಂತವಾಗ್ತಿರೋ ಒಂದು ಪರಂಪರೆಯ ಕಥೆ. ನವಶಿಲಾಯುಗದ ಇತಿಹಾಸದಿಂದ ಹಿಡಿದು ಕಲ್ಯಾಣ ಚಾಲುಕ್ಯರ ಕಲಾತ್ಮಕತೆಯ ಶಿಖರದವರೆಗೆ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಲು ಸಂಪೂರ್ಣವಾಗಿ ಅರ್ಹವಾಗಿದೆ. ಲಕ್ಕುಂಡಿಯ ಕಥೆ ಹೀಗೆ ಮತ್ತೆ ಬರೆಯಲ್ಪಡ್ತಿರುವಾಗ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನಮ್ಮ ಸುತ್ತಮುತ್ತ, ನಮ್ಮ ಕೆಳಗೆ ಇನ್ನು ಇಂಥ ಎಷ್ಟು ಮರೆತು ಹೋದ ಇತಿಹಾಸದ ಪುಟಗಳು ತೆರೆದುಕೊಳ್ಳೋಕೆ ಕಾಯ್ತಾ ಇರ್ಬೋದು ಅಲ್ವಾ? ಯೋಚಿಸ್ಬೇಕಾದ ವಿಷಯ.